ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆ ನಾಮಪತ್ರ ಸಲ್ಲಿಸುವುದಕ್ಕೂ ಮುಂಚೆಯೇ ಚುನಾವಣಾ ಪ್ರಚಾರ ರಂಗೇರಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬಂಡ್ರಿ, ಯಶವಂತ ನಗರ ಮತ್ತು ಸಂಡೂರು ಪಟ್ಟಣ ಹಾಗೂ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಬಿಜೆಪಿಯ ಪ್ರಚಾರ ಕಾರ್ಯ ಜೋರಾಗಿತ್ತು. ತಮ್ಮ ನೆಚ್ಚಿನ ನಾಯಕ ಶ್ರೀರಾಮುಲು ಅವರನ್ನು ನೋಡಲು ದಗದಗಿಸುವ ಬಿಸಿಲಲ್ಲೂ ಲೆಕ್ಕಿಸದೆ ಸಾವಿರಾರು ಮಕ್ಕಳು, ಯುವಕರು, ವೃದ್ಧರು, ಮಹಿಳೆಯರು ಸೇರಿದ್ದರು. ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜೆಡಿಎಸ್ ಸುನಾಮಿ ಅಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಲಿದ್ದು ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಪಿಎಂ ಆಗಲಿದ್ದಾರೆ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ವಿಶ್ವಾಸ ವ್ಯಕ್ತಪಡಿಸಿದರು. ನರೇಂದ್ರ ಮೋದಿಜಿಯವರು 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಆಗಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ಆಗಿದೆ. ಆದ್ರೆ ಎಷ್ಟು ಮಂದಿ ಪ್ರಧಾನಮಂತ್ರಿಗಳು ನಾವು ನೆನಪು ಮಾಡ್ಕೊಂತೀವಿ ಒಂದ್ಸಲ ಯೋಚನೆ ಮಾಡ್ರಿ. ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿನನ್ನೇ ಯಾಕೆ ನೆನಪು ಮಾಡ್ಕೊಂತ ಇದ್ದಾರ? ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇಡೀ ಕೇವಲ ಭಾರತಕ್ಕೊಂದೇ ಇವತ್ತು ಒಬ್ಬ ನಾಯಕನಾಗ ವಿಶ್ವ ಮೆಚ್ಚಂತ ನಾಯಕ, ಜಗತ್ತು ನಾಯಕ, ಜಗತ್ತು ವೀರನ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ. ಬಹುಶಃ ನರೇಂದ್ರ ಮೋದಿಜಿಯವರು ಇಲ್ಲಿ ಬಂದಂತ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಒಂದೇ ಒಂದು ಯಾರನ್ನ ಮಾತಾಡಿದ್ರೆ ಸಾಕು, ಇವತ್ತು ಯಾರು ಗೆಲ್ಲಬೇಕು ಅಂದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಭಾವನೆಗಳು ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು, ನರೇಂದ್ರ ಮೋದಿಜಿಯವರು ಗೆಲ್ಲಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನಂತ ಭಾವನೆ ಪ್ರತಿಯೊಬ್ಬರಲ್ಲಿ ಕೂಡ ಬಂದಿದೆ. ನಂತರ ಸಂಡೂರಿನಲ್ಲಿ ಮಾಜಿ ಶಾಸಕ ಅನಿಲ್ ಲಾಡ್ ಮನೆಗೆ ಭೇಟಿ ನೀಡಿದ ಶ್ರೀರಾಮುಲು ಚುನಾವಣಾ ಪ್ರಚಾರಕ್ಕೆ ಇಬ್ಬರು ಜೊತೆಯಾಗಿಯೇ ಬಂದರು. ಅನಿಲ್ ಲಾಡ್ ಅವರು ಮಾತನಾಡಿ, ಇವತ್ತು ಭಾರತೀಯರಿಗೆ ವಿದೇಶದಲ್ಲಿ ಮರ್ಯಾದೆ ಸಿಗುವಂತೆ ಮಾಡಿದ್ದು ಮೋದಿ. ಅಂತಹವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಲು ಮೊದಲು ನಾವು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಮತವನ್ನು ಹಾಕಬೇಕು. ಎನ್ಡಿಎ ಮೈತ್ರಿಕೂಟದಲ್ಲಿ 400 ಸ್ಥಾನ ಗೆಲ್ಲಲು ಮೋದಿ ಸಂಕಲ್ಪ ಮಾಡಿದ್ದಾರೆ ಎಂದರು. ವರದಿಗಾರರು ರಾಜು ಪಾಳೆಗಾರ್, A to Z ನ್ಯೂಸ್, ಸಂಡೂರು ತಾಲೂಕು. ಯಾರನ್ನ ಕೂಡ ನಾವು ವಂಚಿತರಾಗಿ ಅವ್ರನ್ನ ಏನೋ ಮಾಡ್ಬೇಕಂತ ಮಾಡಿಲ್ಲ. ನಿಮ್ಮದೇ ಸಂಡೂರಿನಲ್ಲಿ ನಮ್ಮ ರೆಸಾರ್ಟ್ ಇದೆ, ನಮ್ಮಪ್ಪ ರೆಸಾರ್ಟ್ ತೆಗಿದ್ದಾರೆ. ನಾನಂದು ಯಾಕೆ ಇದು ಬೆಂಗಳೂರಾಗ ಕಟ್ಟಿದೆ ಅಂದ್ರೆ, ಇಲ್ಲ ಮಗನೇ ಇಲ್ಲೇ ಇರಬೇಕು, ಸಂಡೂರಿನಲ್ಲೇ ಇರಬೇಕು, ನಮ್ಮ ಜನಕ್ಕೆ ಏನೋ ಒಂದು ಒಳ್ಳೆ ಲಾಭ ಇದೆ. ನಾನು ಇವತ್ತು ನನ್ನ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ, ಸಂಡೂರಿನ ಜನ ಒಳ್ಳೆ ಮನೆ ಕಟ್ಟಿ ಒಳ್ಳೆ ಇದನ್ನ ಮಾಡಿ ಇವತ್ತು ನಾನು ಕೇಳೋದಿಷ್ಟೇ. ಇವತ್ತು ಸಂಡೂರಿನಲ್ಲಿ ಸಾಕಷ್ಟು ಭೂಮಿ ಇದೆ, ಅಲ್ಲಿ 3 ಅಂತಸ್ತಿನ ಮನೆ ಯಾಕೆ ಕಟ್ತಾ ಇದ್ದಾರೆ? ಕೆಳಗಿನ ಮನೆಗೆ ಬುನಾದಿ ಬೇಕು, ಮ್ಯಾಗಿನ ಮನೆಗೆ ಬುನಾದಿ ಬೇಕಿಲ್ಲ. ಕೆಳಗಿನ ಮನೆಗೆ 5.5 ಲಕ್ಷ, ಮ್ಯಾಗಿನ ಮನೆಗೆ 5.5 ಲಕ್ಷ, 3ನೇ ಮನೆಗೆ 5.5 ಲಕ್ಷ. ಇವತ್ತು ನೀರಿಲ್ಲ. ಇವತ್ತು ನಾವು ಟಿವಿ ನೋಡ್ತಾ ಇದ್ರೆ ಮೊಬೈಲಲ್ಲಿ ಕೆಲವೊಂದು ಜನ ಏನಂತಾರೆ, ಈ ಕಾಂಗ್ರೆಸ್ ಪಕ್ಷ ಯಾವಾಗ ಬರ್ತಂತೆ ಮಳೆಗಾಲನೇ ಇರಲ್ಲಪ್ಪ. ಎಸ್.ಎಂ. ಕೃಷ್ಣ ಇದ್ದ ಅವಾಗ ರಾಜ್ಕುಮಾರಿಗೆ ಹರಣ ಮಾಡಿದ್ರು, ಅವಾಗೂ ನೀರಿದ್ದಿಲ್ಲ, ಅವಾಗೂ ಕಾವೇರಿ ಗಲಾಟೆ. ಇವಾಗ ಏನ್ ಮಾಡಿದ್ರು? ಈ ಮಳೆ ಇಲ್ಲ ಅಂತ ಗೊತ್ತಿಟ್ಕೊಂಡು ರಾತ್ರಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಕುಡಿಯಕ್ಕೆ ನೀರಿಲ್ಲ. ಬಹಳಷ್ಟು ಜನ ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಸೋಮವಾರ ಮಂಗಳವಾರ ಕೆಲಸ ಮಾಡಿ ಹಳ್ಳಿಗಳಿಗೆ ವಾಪಸ್ ಬರ್ತಾ ಇದ್ದಾರೆ. ಯಾಕಂತ ಕೇಳಿದೆ, ನೀರಿಲ್ಲ ಮಾರೆ, ನಾವು ಹೆಂಗೆ ಜೀವನ ಮಾಡೋದು? ಇವತ್ತು ಅಂತ ದೊಡ್ಡ ಬೆಂಗಳೂರಿನಲ್ಲಿ ಎಲ್ಲ ಸುತ್ತಮುತ್ತ ಇರೋ ಕೆರೆ ಕಟ್ಟೆಗಳನ್ನ ಭೂಮಿಯನ್ನ ಕಬಳಾಯಿಸಿ ಅಲ್ಲಿ ಎಲ್ಲೇ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಇರಕ್ಕೊಂದು ವಾಸ ಇಲ್ಲ. ಇವತ್ತು ನಾನು ರಾಮಲಣ್ಣವ್ರು ಇದ್ದಾರೆ ನೋಡಿ, ನಮಗೆ ತುಂಗಭದ್ರದಿಂದ ಅವರು ರಾಮಲಣ್ಣವರು ನಿಜವಾಗ್ಲೂ ಇವತ್ತು ಗೆದ್ದರೆ ಮಂತ್ರಿ ಆಗೋದು ಕಾಯಂ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.